ಹಿರಿಯ ಶಾಸಕ ಅಪ್ಪಾಜಿ ನಾಡಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತಿನ ಪಟ್ಟಿಯನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಒಂದು ಕಡೆ ನಿಮ್ಮಂತ ಹಿರಿಯರಿಗೆ ಮಿಸ್ ಆಗಿದೆ ಅನ್ನುವಂಥದ್ದು ಒಂದು ಅಂಶ. ಇನ್ನೊಂದು, ಕಾಂಗ್ರೆಸ್ ಇಷ್ಟು ಟೈಮ್ ತಗೊಂಡು ಈ ತರದ ಒಂದು ಪಟ್ಟಿಯನ್ನ ನಾವೇನೋ ಹೊಸ ಪ್ರಯೋಗ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಏನ್ ಅನ್ಸುತ್ತೆ? ನನಗೇನು ಅನಿಸುವಂಥದ್ದೇನೆಂದರೆ ಬೇಸರ ಆಗಿದೆ. ಸಹಜವಾಗಿ ಈ ರೀತಿಯಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆಗಿತ್ತು. ಅದು ಎಲ್ಲರಿಗೂ ನನ್ನ ಪ್ರಕಾರವಾಗಿ ಈ ವಾತಾವರಣ ಏನಿದೆ ಇದು ಪಕ್ಷಕ್ಕೆ ಸರಿಯಾದಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅಂದ್ರೆ ಹಿರಿಯರನ್ನ ಕಡೆಗಣಿಸ್ಲಾಯ್ತಾ, ಅಥವಾ ಯಾವ್ದಾದ್ರು ಒಬ್ಬ ವ್ಯಕ್ತಿಗಳು, ಕೆಲವು ನಾಯಕರಿಂದ ಈ ತರ ಆಯ್ತಾ? ಒಂದು ನಿಮಿಷ, ಹಿರಿಯರು ಕಿರಿಯರು ಅನ್ನುವಂಥ ಪ್ರಶ್ನೆ ಅಲ್ಲ. ಯೋಗ್ಯವಾಗಿರ್ತಕ್ಕಂಥ ಜನರನ್ನ ಆಯ್ಕೆ ಮಾಡಬೇಕಾದಂಥದ್ದು ಅವ್ರ ಕರ್ತವ್ಯ ಆಗಿರುತ್ತೆ. ಅದಕ್ಕೆ ಪಕ್ಷ ನಿಷ್ಠೆ, ಅವ್ರ ನಡೆದಂಥ ದಾರಿ, ಅವರಿಂದ ಮುಂದೆ ಆಗತಕ್ಕಂಥ ಬದಲಾವಣೆ, ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಅವರು ಮೊದಲೇ ಅವ್ರು ಕೊಟ್ಟಂಥ ಏನು ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸಿದ್ದಾರೆ, ಇವೆಲ್ಲನೂ ನೋಡಬೇಕಾಗತ್ತೆ. ಅದನ್ನು ನೋಡದೆ ಇವತ್ತೇನಾದರೂ ತೀರ್ಮಾನಗಳು ಆದಾಗ ಇದು ಮನಸ್ಸಿಗೆ ಬೇಜಾರು. ನನ್ನ ಮನಸ್ಸಿಗೆ ಒಬ್ಬರಿಗೆ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತರ ಮನಸ್ಸಿಗೆ ಬೇಜಾರಾಗ್ತದೆ. ನೀವು ನಿಮ್ಮ ನಿಗಮ ಮಂಡಳಿ ಇದಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಿ ಅಂತ ಹೇಳ ಕಳಿಸಿದ್ದೀನಿ ರಾಜೀನಾಮೆನ ಕಳಿಸಿದ್ದೀನಿ, ಮುಖ್ಯಮಂತ್ರಿಯವ್ರ ಕೈಲಿ ಕಳಿಸಿದ್ದೀನಿ. ಸರ್, ಈಗ ಇದು ಕೆಲವು ಜಿಲ್ಲಾ ರಾಜಕಾರಣದ ಕಾರಣಕ್ಕೋಸ್ಕರ ಹಿರಿಯರಿಗೆ ಈ ತರ ಆಗಿದೆ, ಅಥವಾ ನಿಮ್ಮಂತವರಿಗೆ, ಅಥವಾ ಕೆಲವು ವ್ಯಕ್ತಿಗಳ ಕಾರಣದಿಂದ ಆಗ್ತಾ ಇದೆಯಾ, ಅಥವಾ ಕೆಲವರನ್ನ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅಂತ ಪರಿಗಣಿಸಿದ್ಯಾ? ಏನ್ ಕಾರಣ? ನೋಡಿ, ಒಂದು ಕಾಲಿತ್ತು, ನನಗೆ ಗೊತ್ತಿರಲಿಲ್ಲ ಮಂತ್ರಿ ಆಗ್ತೀನಿ ಅನ್ನೋದು ಗೊತ್ತಿರಲಿಲ್ಲ. ನಾನು ಆಗ JS ದೇಶಮುಖ್ ಅಂತ ನಮ್ಮ ದೊಡ್ಡಪ್ಪ ಅವರನ್ನ ವಿರುದ್ಧವಾಗಿ ಗೆದ್ದು ಬಂದಿದ್ದೆ. ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಬಂದು ರಾಮಕೃಷ್ಣ ಇವರು ನಮ್ಮ ವೀರೇಂದ್ರ ಪಾಟೀಲ್ರು ಇದ್ದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು, ರಾಜೀವ್ ಗಾಂಧಿಯವರು ಬಂದು ಅವ್ರನ್ನ ಬದಲಾವಣೆ ಮಾಡಿದರು. ಬದಲಾವಣೆ ಮಾಡಿದಾಗ ಇವರು ಡಿಸೊಲ್ಯೂಷನಿಗೆ ಬರೆದಾಗ ನಾವೆಲ್ಲ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ನಾವು ಸತ್ಯಾಗ್ರಹಗಳ ಮಾಡಿದ್ದೀವಿ. ಕೇವಲ ನಾವು ಯಾರ್ಯಾರು ಸತ್ಯಾಗ್ರಹದಲ್ಲಿ ನಾವು ಪಾತ್ರ ವಹಿಸಿದ್ದೀವಿ ಮತ್ತು ನಮ್ಮ ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೊಂಡು ಆಗ ರಾಜೀವ್ ಗಾಂಧಿಯವರು ನಮ್ಮನ್ನೆಲ್ಲ ಗುರುತಿಸಿ ಮಂತ್ರಿ ಮಾಡಿದರು. ಕ್ಯಾಬಿನೆಟ್ನಲ್ಲಿ ಎಂತೆಂಥವ್ರು ಇದ್ದರು, KH ಪಾಟೀಲ್ರು, ರಂಗನಾಥ್ ಅವರು, ಬಂಗಾರಪ್ಪ ಅವರು, ದಿಗ್ವಿಜಯರು, ಎಂತೆಂಥವ್ರು ಅವರೆಲ್ಲ. ಇಡೀ ರಾಜ್ಯ ಅವ್ರನ್ನ ನೋಡೋಕೆ ಬರ್ತಿದ್ರು, ಜನ ನೋಡ್ಲಿಕ್ಕೆ ಬರ್ತಿದ್ರು, ಅಂಥವ್ರು ಇದ್ದರು. ಈಗೇನಾಗಿದೆ? ಈಗ ಎಲ್ಲಿಗೆ ಏನು ಕನ್ಸಿಡ್ರೇಷನ್ ಇದೆ? ಯಾರು ಆ ಮಟ್ಟಕ್ಕೆ ಬೆಳೆಯುವಂಥ ಪ್ರಯತ್ನ ಮಾಡಿರ್ತೀವೋ ಅವ್ರನ್ನ ತುಳಿತಾರೆ. ಯಾರು ಸಮಾಜವನ್ನು ಒಡಿತಕ್ಕಂಥ ಪ್ರಯತ್ನಗಳು ಮಾಡ್ತಾರೆ ಅವರು ಲೀಡರ್ ಆಗ್ತಾರೆ. ಗೊತ್ತಾಯ್ತಾ? ಸೊ ಈ ರೀತಿಯಾದಂಥ ವಾತಾವರಣ ಇವತ್ತು ರಾಜ್ಯದಲ್ಲಿ ಸೃಷ್ಟಿಯಾಗ್ತದೆ. ಅನಾಗರಿಕತೆಗೆ ನಾವು ಏನಪ್ಪ ಅಂದರೆ ಕಾಂಗ್ರೆಸ್ ಪಾರ್ಟಿ ನಾವು ಎಂದೂ ಅವಕಾಶ ಕೊಡಬಾರ್ದು ಅನ್ನೋದೇ ನಮ್ಮ ಒತ್ತಾಯ. ಮುಂದಿನ ನಿರ್ಧಾರ ಏನು ಸರ್? ಯಾಕೆಂದ್ರೆ ನೀವು ಒಬ್ಬರೇ ಅಲ್ಲ, ಈ ವಿಷಯದಲ್ಲಿ ನೀವು ಒಬ್ಬಂಟಿ ಅಲ್ಲ, ನಿಮ್ಮ ಜೊತೆಗೆ ಹಲವು ಮಂದಿ ಶಾಸಕರಿಗೆ ಈ ತರದ ಬೇಸರ ಕಾಡ್ತಾ ಇದೆ. ಮುಂದಿನ ನಿರ್ಧಾರ ಏನು? ನೋಡೋಣ. ಈಗ ನಾನು ಹೇಳೋಕ್ಕಾಗೋದಿಲ್ಲ. ನಮ್ಮ ಬೇಸರ ಅನ್ನೋಕ್ಕಿಂತ ಹೆಚ್ಚು ನಾನು ಹೇಳ್ತಾ ಇದ್ದೀನಲ್ಲ, ಇದು ಒಂದು ಘಟನೆ ಆದಂಥದ್ದು ದುರ್ದೈವ. ಈ ರೀತಿಯಾದಂಥ ನಾನು ಒಬ್ಬನಿಗೆ ಅಲ್ಲ, ಇದು ದುರ್ದೈವ. ಅದಕ್ಕೋಸ್ಕರ ಕಾದು ನೋಡೋಣ. ಜನರು ಎಲ್ಲರೂ ಸೇರ್ಬೇಕು. ನಾನು ಮತಕ್ಷೇತ್ರದ ಜನರಿಗೂ ನನ್ನ ಅಭಿಪ್ರಾಯವನ್ನು ಹಂಚ್ಕೋಬೇಕಾಗ್ತದೆ. ಹಂಚ್ಕೊಂಡ ಮೇಲೆ ಅವ್ರು ಏನು ತೀರ್ಮಾನ ತೊಗೊತಾರೋ ಆ ರೀತಿ ತೊಗೊತೀನಿ. ಯಾಕಂದರೆ ಅಭಿವೃದ್ಧಿಯಲ್ಲಿ ಕೂಡ ನಾವು ಕುಂಠಿತ ಆಗಿದ್ದೀವಿ. ನೀವು ಗೋವಿಂದರಾವ್ ವರದಿ ಕೂಡ ಇವತ್ತು ತರಿಸಿ ನೋಡ್ಬೋದು. ಯಾಕವ ನಾವು ಈಗ ನಾನು ಮಂತ್ರಿ ಆಗಬೇಕಂದ್ರೆ ನಾನೇನು ಲೇಬರ್ ಮಿನಿಸ್ಟರಾಗಿ 2 ವರ್ಷ ಕೆಲಸ ಮಾಡಿದಾಗ ಏನು ನಾನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಯ್ತು, ಅದನ್ನು ನಾನು ಆ ಸಾಧನೆ ಮಾಡಲಿಕ್ಕೆ ಬಹಳ ಕಷ್ಟಪಟ್ಟೆ. SM ಕೃಷ್ಣ ಅವರು ಇದ್ದಾಗ ಒಂದು ಸ್ವಲ್ಪ ಮಟ್ಟಿಗೆ ಏನು ನಾನು ಮುಖ್ಯ ಸಚೇತಕನಾಗಿದ್ದಾಗ ನೀರಾವರಿಗೆ ಮತ್ತೊಂದಕ್ಕೆ ರಸ್ತೆಗಳಿಗೆ ಒತ್ತು ಕೊಟ್ಟು ಕೆಲಸ ಮಾಡಿಸಿದೆ. ಅದಾದ ನಂತರ ನನಗೆ ಹೆಚ್ಚು ಕೆಲಸ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಯಾಕೆ ನಾನು ಮಂತ್ರಿ ಮಂಡಳದಲ್ಲಿ ನನಗೆ ಸ್ಥಾನಮಾನ ಸಿಗಲಿಲ್ಲ. ಸೊ ಹೀಗಿದ್ದಾಗ ಜನರ ನಿರೀಕ್ಷೆ ಏನಿದೆ? ಅಭಿವೃದ್ಧಿ ಯಾಕೆ ಕುಂಠಿತ ಆಯಿತು? ಮುದ್ದೇಬೇಳೆ ಯಾಕೆ ಹಿಂದೆ ಬಿತ್ತು? ತಾಳಿಕೋಟೆ ಯಾಕೆ ಹಿಂದೆ ಬಿತ್ತು? ಬಸವನ ಬಾಗೇಡಿ ಯಾಕೆ ಹಿಂದೆ ಬಿತ್ತು? ಇವೆಲ್ಲನೂ ನೋಡಬೇಕಲ್ಲ. ಮಂತ್ರಿಗಳನ್ನು ರಿಪ್ರೆಸೆಂಟ್ ಮಾಡೋದು ನೀವು ಒಬ್ಬ ರಾಜನ ಸೃಷ್ಟಿ ಮಾಡೋದಕ್ಕಲ್ಲ. ಜನಪರವಾಗಿ ಒಂದು ಜಿಲ್ಲೆ ಮತ್ತು ರಾಜ್ಯದ ಅಭಿವೃದ್ಧಿ ದೃಷ್ಟಿಕೋನ ಇಟ್ಕೊಂಡು ಮಾಡ್ತಕ್ಕಂಥದ್ದಾಗಬೇಕು. ಸೆಲ್ಫ್ ಸೆಂಟರ್ಡ್ ಆಗಿ ರಾಜಕಾರಣ ಮಾಡುವಂಥದ್ದಲ್ಲ. ಸರ್, ಕೆಲವು ಶಾಸಕರು ನಿಮಗೆ ಕರೆ ಮಾಡಿ ತಮ್ಮ ಬೇಸರವನ್ನು, ಅವರು ಕೂಡ ಈ ತರದ ಸಮಸ್ಯೆಯಲ್ಲೇ ಇದ್ದಾರೆ, ಹಂಚ್ಕೊತಾ ಇದ್ದಾರೆ. ನಾವು ಹೇಳಿದ್ದೀವಿ ಇವತ್ತು ಬೇಡ, ಮುಖ್ಯಮಂತ್ರಿಯವ್ರಿಗೂ ಭಾಳಷ್ಟು ಇವತ್ತು ಮೈಂಡು ಫ್ರೀ ಇರೋದಿಲ್ಲ, ಟೆನ್ಷನ್ನಲ್ಲಿ ಇರ್ತಾರೆ.
ಬೇಡ ಒಮ್ಮೆ ಸೇರೋಣ, ಒಂದು 2-3 ದಿವಸ ಕಳೀಲಿ, ನೋಡೋಣ ಅಂತ ಮಾತಾಡಿದ್ದೀವಿ. ಓಕೆ. ಇದಿಷ್ಟು ಅಪ್ಪಾಜಿ ನಾಡಗೌಡರ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.